ಇವತ್ತರ್ಗು ಒಂದಾಡೋ ಅವ್ರ ಗಾಡಿ ಇಲ್ಲ. ಹಾಡು ಹೇಳಿನೇ ಬಿಳಿಸ್ಕೊಂಡಿರೋದು ಬ್ಯಾಂಗಲ್ ಬಂಗಾರ. ನಂಗೆ ಅರ್ಥ ಆಯ್ತು ಇವತ್ತು ನಿಮ್ಗೆ ಯಾಕೆ ಬಿದ್ದಿದ್ದಾರೆ ಹುಡುಗಿರೋ ಅಂತ. ಪ್ರೀತಿ ಕೊಡ್ತೀನಿ ನಿನ್ಗೆ. ಬುಲ್ಶಿಟ್. ಹೋಗಿ ನಿನ್ ಪ್ರೀತಿ ತಗೊಂಡೋಗಿ ತಿಪ್ಪೆಗೆ ಹಾಕು. ಟ್ಯಾಲೆಂಟ್ ಅಂತ ಹಿಂಗೆ ಹುಡುಗಿರ ಜೊತೆ ಓಡಾಡ್ತೀನಿ. ಟ್ಯಾಲೆಂಟ್ ನಾವು ಪಾಯ್ದು ಮಜಾಗಿ ಮಕ್ಳು ಮಾಡಿದ್ವಿ ನಾವು. ಮಜಾಗಿ ಮಕ್ಳು ಮಾಡಿದ್ವಿ ನಾವು. ಸಿಕ್ಕಾಪಟ್ಟೆ ಸ್ಮಾರ್ಟ್ ಆಗಿದ್ದಾರೆ, ಟ್ರೈ ಮಾಡ್ಬೋದು. ಮದುವೆ ಆಗಿದೆ, 2 ಮಕ್ಕಳಿದೆ. ಸೀರಿಯಸ್ ಆಗಿ? ಹೌದು. ಆಗ್ಬೇಕಾಯ್ತು ಅಕ್ಕ. ಆಕ್ಚುಲಿ ತಮ್ಮನಿಗೆ ಮದುವೆ ಮಾಡಿಸ್ಕೊಟ್ರು. ಎಂತ ಅಕ್ಕ? ನಮ್ಮ ಮನೆಯಲ್ಲಿ ಇದೆ ನಮ್ಮ ಅಕ್ಕ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸ್ವಲ್ಪ ದಿವಸದಿಂದ ಹೆಣ್ಮಕ್ಳ ಹತ್ರ ಹೋಗಿ ವಾಟ್ ಯು ಗುಡ್ ಅಟ್, ನಿಮ್ಮ ಹಿಡನ್ ಟ್ಯಾಲೆಂಟ್ ಏನು ಅನ್ನೋ ಪ್ರಶ್ನೆ ಕೇಳಿದ್ದೆ. ಇವತ್ತು ಗಂಡು ಮಕ್ಳ ಹತ್ರ ಹೋಗಿ ಅವರ ಹಿಡನ್ ಟ್ಯಾಲೆಂಟ್ ಏನು, ಅವ್ರು ನನಗೋಸ್ಕರ ಏನು ಪರ್ಫಾರ್ಮ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೇಳ್ತೀನಿ. ಅವ್ರು ಏನೆಲ್ಲ ಪರ್ಫಾರ್ಮ್ ಮಾಡ್ತಾರೆ, ಹೇಗೆಲ್ಲ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಮುಂದೆ ನಿಮಗೆ ಗೊತ್ತಾಗುತ್ತೆ. ಸೊ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ಗಂಡು ಮಕ್ಳನ್ನ ಮಾತಾಡಿಸಿ ಅಂತ ಹೇಳ್ತೀರಾ, ಆದರೆ ಮಾತಾಡ್ಸೋದು ಎಷ್ಟು ಕಷ್ಟ ಅನ್ನೋದು ನಿಮ್ಗೆ ಇವತ್ತು ಗೊತ್ತಾಗುತ್ತೆ. ಬ್ರೋ ಅಂತ ಕರೆದ್ರು ಹೋಗ್ತಾನೆ ಇರ್ತಾರೆ, ತಿರುಗೂ ನೋಡಲ್ಲ. ಅಟ್ಲೀಸ್ಟ್ ಹೆಣ್ಮಕ್ಳು ತಿರ್ಗಾರು ನೋಡ್ತಾರೆ. ಸರ್ ಕನ್ನಡ ಬರುತ್ತಾ? ಇವಾಗ ಇಮಿಡಿಯೇಟ್ ಆಗಿ ಕೆಲಸ ಇದೆ, ಹೋಗ್ಬೇಕಿತ್ತು. ಇವತ್ತು ಎಷ್ಟೇ ಕಷ್ಟ ಆದ್ರೂ ಹುಡುಗರನ್ನ ಹುಡುಕಿ ಅವ್ರ ಹತ್ರ ಅವ್ರಿಗೆ ಏನ್ ಟ್ಯಾಲೆಂಟ್ ಇದೆ ಅದನ್ನ ನಿಮ್ ಮುಂದೆ ಇಡುವಂತ ಪ್ರಯತ್ನ ಮಾಡೇ ಮಾಡ್ತೀನಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಬ್ರೋ ಏನ್ ಮಾಡ್ಕೊಂಡಿರೋದು? ನಾವು ಅಕೌಂಟೆಂಟ್ ಬ್ರೋ. ಒಳ್ಳೆ ದುಡ್ಡು ಎಣಿಸ್ತಾ ಇರ್ತೀರ ಅವಾಗ? ಇಲ್ಲಿ ಎಣ್ಸೋದಷ್ಟೇ, ತಗೊಳಕ್ಕಾಗಲ್ಲ. ಕಾರ್ಪೊರೇಟ್ ಅಲ್ಲಿ ಕೂಲಿ ಕೆಲಸ ಮಾಡ್ತಾ ಇದೀವಿ. ಕೂಲಿ ಕೆಲಸ ಮಾಡೋರು ಗೋಲ್ಡ್ ಚೈನ್ ಹಾಕೋತಾರೆ. ಸೊ ಇವತ್ತೇನು ಅಂತ ಅಂದ್ರೆ ಸ್ಟ್ರೇಂಜರ್ಸ್ ಹತ್ರ ಹೋಗಿ ನಾನು ನಿಮ್ಮ ಟ್ಯಾಲೆಂಟ್ ಏನು ಅಂತ ಕೇಳ್ತಾ ಇದೀನಿ. ಅದು ಬರೀ ಹುಡುಗರ್ನ ಮಾತ್ರನೇ, ಇದು ಜನರ ಒತ್ತಾಯದ ಮೇರೆಗೆ. ಟ್ಯಾಲೆಂಟ್ ಇಲ್ಲ ಅಂದ್ರೆ ಗೋಲ್ಡ್ ಎಲ್ಲ ಬರಲ್ಲ. ಮಲ್ಟಿ ಟ್ಯಾಲೆಂಟೆಡ್. ಬೈಕ್ ರೈಡ್ ಆರ್ಗನೈಸ್ ಮಾಡ್ತೀನಿ, ಆರ್ಗನೈಸ್ ಮಾಡ್ತೀನಿ, ಬ್ಯಾಡ್ಮಿಂಟನ್ ಕೂಡ ಆರ್ಗನೈಸ್ ಮಾಡ್ತೀನಿ ಕೆಲವೊಂದ್ಸಲಿ. ಒಟ್ನಲ್ಲಿ ಆರ್ಗನೈಸ್ ಮಾಡೋದ್ರಲ್ಲಿ ನೀವು ನಂಬರ್ 1 ಅಲ್ಲಿ ಇದೀರಾ. ಬೇಕಲ್ಲ ಸ್ವಲ್ಪ ದುಡ್ಡು ಖರ್ಚಿಗೆ. ಲವ್ ಮ್ಯಾರೇಜ್ ಬ್ರೋ? ಓಕೆ, ಹೆಂಗ್ ಬ್ರೋ ಇಂಪ್ರೆಸ್ ಮಾಡೋದು? ಏನಿಲ್ಲ, ನಮ್ ಕ್ವಾಲಿಟೀಸ್ ತೋರ್ಸೋದಷ್ಟೇ. ಮನಿ ತೋರ್ಸ್ಬೇಕು ಅಂತ ಏನಿಲ್ಲ, ಎಲ್ಲ ಕಡೆ ನಿಮ್ ಕ್ವಾಲಿಟೀಸ್ ನೋಡಿ ಬರೋರು ತುಂಬಾ ಜನ ಇದಾರೆ. ಒಬ್ರು ಬಂದಿಲ್ಲ ಇವತ್ತರೆಗೂ. ನಮ್ ಕ್ವಾಲಿಟಿ ಸರಿ ಇಲ್ಲ, ಚೇಂಜ್ ಮಾಡ್ಕೋ. ಟೈಮ್ ಸರಿ ಇಲ್ಲ, ಟೈಮ್ ಬರುತ್ತೆ. ನಮ್ಮ ಮನೆಯಲ್ಲಿ 12 ಸರಿ ಸೆಲ್ ಚೇಂಜ್ ಮಾಡಿದ್ರು, ಟೈಮ್ ನನ್ನಂತೂ ಟೈಮ್ ಬಂದಿಲ್ಲ. ಓಕೆ ಬ್ರೋ, ನನ್ಗೋಸ್ಕರ ಒಂದ್ ಹಾಡಾಡ್ತೀರಾ ಅಂತ ಅಂದ್ರೆ ಅಲ್ಲ, ಓಕೆ ನನಗ್ ಬೇಡ, ನಿಮ್ಮ ವೈಫ್ಗೋಸ್ಕರ ಒಂದ್ ಹಾಡಾಡ್ತೀರಾ, ಡೆಡಿಕೇಟ್ ಮಾಡ್ತೀರಾ? ಹಾಡ್ ಬರಲ್ಲ ನನ್ಗೆ. ಯಾವ್ದಾದ್ರು ಒಂದು. ಇವತ್ತರೆಗೂ ಒಂದ್ ಹಾಡೋ ಅವ್ರ ಗಾಡಿ ಇಲ್ಲ. ಹಾಡು ಹೇಳಿನೇ ಬಿಳಿಸ್ಕೊಂಡಿರೋದು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲೇ ಹೊಡ್ತೀಯ ಲಗೋರಿ ಬ್ಯಾಂಗಲ್ ಬಂಗಾರಿ. ನಂಗೆ ಅರ್ಥ ಆಯ್ತು ಇವತ್ತು ನಿಮ್ಗೆ ಯಾಕೆ ಬಿದ್ದಿದ್ದಾರೆ ಹುಡುಗಿರೋ ಅಂತ. ಯಾಕೆ? ಈ ಪಾಟಿ ಟ್ಯಾಲೆಂಟ್ ಇದ್ರೆ ಪಕ್ಕ ಬೀಳ್ತಾರೆ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ಹೊಸ ಟ್ಯಾಲೆಂಟ್ ವಾಚಿಂಗ್ ಮೂವೀಸ್. ಇದು ಬಾಯ್ಸ್. ಡ್ಯಾನ್ಸ್ ಆಡ್ತೀನಿ. ಡ್ಯಾನ್ಸ್ ಆಡ್ತೀರಾ? ಕ್ರೇಜಿ ಬನ್ನಿ. ಕ್ರೇಜಿ ಬ್ರೋ. ಸಖತ್ ಸೀರಿಯಸ್ ಸೂಪರ್. ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಆಡ್ತಾ ಇದ್ದೀರಾ? ಚಿಕ್ಕ ವಯಸ್ಸಿಂದ ಇಲ್ಲ, ಲಾಕ್ ಡೌನ್ ಅಲ್ಲಿ ಹಂಗೆ ಜಾಸ್ತಿ ಹಾಡ್ ಕೇಳ್ತೀನಿ, ಹಂಗೆ ಪ್ರಾಕ್ಟೀಸ್ ಮಾಡ್ತಿರ್ತೀನಿ ಮನೆಯಲ್ಲಿ. ಹಂಗೆ ಪ್ರಾಕ್ಟೀಸ್. ನಿಜವಾದ ಟ್ಯಾಲೆಂಟೆಡ್ ಪರ್ಸನ್. ಸೊ ಡೋಂಟ್ ಸ್ಟಾಪ್ ಡ್ಯಾನ್ಸಿಂಗ್. ಸೊ ಆಡ್ತಾರಿ, ನಿಜಲ್ಲೂ ಖುಷಿ ಆಯ್ತು. ಬ್ರೋ ಕಮೀರ್, ಎಲ್ಲೆಲ್ಲೆಲ್ಲ ಟ್ಯಾಲೆಂಟ್ಗಳನ್ನ ಅಂಟ್ ಮಾಡ್ತಾ ಇದೀನಿ ನೋಡಿ ಇವತ್ತು. ಸೊ ವಾಟ್ಸ್ ಯೋರ್ ಟ್ಯಾಲೆಂಟ್? ಜಿಮ್. ಸಮಥಿಂಗ್ ಯು ಕ್ಯಾನ್ perform right now ಅಂದ್ರೆ ಏನ್ ಮಾಡಕ್ಕಾಗತ್ತೆ? I can do anything. Whichever song you tell, I'll play. You have to dance. One step. You three will dance. For the first time ಪಾಪ ಮಾಡ್ತಾ ಇದಾರೆ ಅಂತ ನನಗೋಸ್ಕರ. 1 2 3 go. ಕ್ರೇಜಿ ಬ್ರೋ. ಇವಾಗ ನೀವೊಂದು ಪರ್ಫಾರ್ಮ್ ಮಾಡ್ಬೇಕು. ಓಕೆ ಬ್ರೋ, ಪ್ಲೀಸ್ ಒಂದ್ಸರಿ. ಐ ನೋ, ನಾನು ನೋಡಿದ್ರೆ ನಂಗೆ ಗೊತ್ತಾಗ್ತದೆ ಇವಾಗ ಗುಡ್ ಅಟ್ ಆಕ್ಟಿಂಗ್ ಅಂತ ಹೇಳಿ. ಸಿ ಐ ಆಮ್ ಗಿವಿಂಗ್ ಒನ್ ಸಿನಾರಿಯೋ. ಇವಾಗ ನಾನು ಹುಡುಗಿ, ಸೊ ನಾನು ನಿಮ್ಮನ್ನ ಬಿಟ್ಟು ಹೋಗ್ತಾ ಇದೀನಿ. ನೀವು ನನ್ನ ತುಂಬಾ ವರ್ಷದಿಂದ ಲವ್ ಮಾಡಿದೀರಾ. ಯು ಹ್ಯಾವ್ ಟು ಕನ್ವಿನ್ಸ್ ಮೀ ನನ್ನ ಬಿಟ್ಟು ಹೋಗ್ಬೇಡ ಅಂತ. If my father sees this. ಇಟ್ಸ್ ಓಕೆ ಅಂಕಲ್, ಇದು ಬರೀ ಆಕ್ಟಿಂಗು. ಇದನ್ನ ಪೂರ್ತಿಯಾಗಿ ಬೆಲ್ಟ್ ತಗೊಂಡು ಹೊಡೆಯೋದೆಲ್ಲ ಮಾಡಬೇಡಿ. ಓಕೆ, ಹೆಸರೇನಂದ್ರೆ Krishab. ನಾನು ನಿಮ್ಮನ್ನ ಪ್ರೀತಿಯಿಂದ ಕೃಷ್ ಅಂತ ಕರೀತಾ ಇರ್ತೀನಿ. ಬಿಕಾಸ್ ವಿ ಆರ್ ಇನ್ ರಿಲೇಶನ್ಶಿಪ್ ಅಲ್ಲ, ಅದಕ್ಕೋಸ್ಕರ. ಓಕೆ, What will I call you? You can call me. I'll call you Ishu. Shreyas, this one's for you. Ishu. So ಹೆಣ್ಮಕ್ಳು ಇದೇ ಪೊಸಿಷನ್ ಅಲ್ಲಿ ನಿಂತ್ಕೊಳ್ಳೋದು. ಓಕೆ, Ishu ಮಜ್ಜಾ, Ishu ಪ್ಲೀಸ್. I'll try my best for everything. ಓಕೆ, Ishu ಹೋಗ್ಬೇಡ, Ishu ಪ್ಲೀಸ್. Ishu ನಾನು ಟ್ರೈ ಮಾಡ್ತೀನಿ, ಫುಲ್ ಟ್ರೈ ಮಾಡ್ತೀನಿ, ನಿನ್ಗೋಸ್ಕರ ಟ್ರೈ ಮಾಡ್ತೀನಿ ಫುಲ್. ಏನ್ ಟ್ರೈ ಮಾಡಿದ್ಯಾ ಕ್ರಿಶ್?
ಇಷ್ಟು ವರ್ಷ ಆಯ್ತು ನಾನು ಕಾಲೇಜ್ ಟೈಮ್ ಕೊಡ್ತಾ ಇಲ್ಲ, ನನ್ಗೋಸ್ಕರ ನೀನು ಪಾರ್ಟಿ ಕರ್ಕೊಂಡು ಹೋಗ್ತಾ ಇಲ್ಲ, ನನ್ಗೋಸ್ಕರ ಒಂದು ಬಟ್ಟೆ ತಂದ್ಕೊಟ್ಟಿದ್ಯಾ ಹೇಳು. ನಾನು ಇಲ್ಲ ಕ್ರಿಶ್, ಇಲ್ಲ ಆಗ್ತಾರ. ಪ್ಲೀಸ್ ಇಶು ಅರ್ಥ ಮಾಡು ಇಶು. ನಾನು ಸೆಟಪ್ ಆಗ್ತಾ ಇದ್ದೀನಿ. ಒನ್ಸ್ ಸೆಟಪ್ ಆಗಿದ್ಯಾ? ಅವನ್ನ ನೋಡು, ಅವನ ಆಲ್ರೆಡಿ ಆಡಿ ಇದೆ, ನಿಂತ ಬರೀ ಬಾಡಿ ಇದೆ. ಬಾಡಿ ಅದೆಲ್ಲ ಇರುತ್ತೆ, ನನ್ನ ಹತ್ರನೂ ಇರುತ್ತೆ. ಒಂದಿನ ಇರುತ್ತೆ, ಒಂದಿನ ಇದೆ, ಅವನ ಹತ್ರ ಇವತ್ತೇ ಇದೆ. ಪ್ರೀತಿ ಕೊಡ್ತೀನಿ ನಿನ್ಗೆ. ಐ ಲವ್ ಯು. ಬುಲ್ಶಿಟ್. ಹೋಗಿ ನಿನ್ ಪ್ರೀತಿ ತಗೊಂಡೋಗಿ ತಿಪ್ಪೆಗೆ ಹಾಕು. ವೈ ಐ ಟ್ರೈ ಮೈ ಬೆಸ್ಟ್. ನಾನು ಬೆಸ್ಟ್ ಕೊಡ್ತೀನಿ ನಿನ್ಗೋಸ್ಕರ. ಕ್ರಿಶ್ ಕೈ ಕೊಡಿಲಿ, ನನ್ಗಿಂತ ಒಳ್ಳೆ ಹುಡುಗಿ ನಿಂಗೆ ಸಿಗ್ತಾಳೆ. ಸಿಗಲ್ಲ, ನಾನು ಹೇಳ್ತಾ ಇದ್ದೀನಿ, ಸಿಗಲ್ಲ. ನೀನೇ ಬೆಸ್ಟ್ ನನ್ಗೋಸ್ಕರ. ಇಲ್ಲ, ನಿನ್ಗೋಸ್ಕರ ನಾನು ಮಾಡ್ತೀನಿ, ನಾನು ಅಂಬಾನಿ ಆಗ್ತೀನಿ. ನೀನ್ ಮಾಡ್ತೀಯ ಗೊತ್ತು, ನನಗೆ ಬೇಡ ನೀನ್ ಮಾಡೋದು. ಓಕೆ, ಥ್ಯಾಂಕ್ ಯು. ಓನ್ಲಿ ದಿಸ್ ಒನ್ ಫೋಟೋ ತಗೊಂಡು ಇಷ್ಟು ಚೆನ್ನಾಗಿ ಮಾಡಿದ್ಕೆನ ಥ್ಯಾಂಕ್ ಯು ಸೋ ಮಚ್. ವಾಟ್ ಯುವರ್ ಗುಡ್ ಅಟ್, ವಾಟ್ಸ್ ಯುವರ್ ಟ್ಯಾಲೆಂಟ್ ಅಂತ ಕೇಳ್ತಾ ಇದ್ದೀನಿ. ಟ್ಯಾಲೆಂಟ್ ಅಂತ ಏನು ಇಲ್ವಲ್ಲ ಬ್ರೋ, ಹಿಂಗೆ ಹುಡುಗಿರ್ ಜೊತೆ ಓಡಾಡ್ತೀನಿ. ಹುಡುಗಿರ್ ಜೊತೆ ಓಡಾಡ್ತೀನಿ. ಟ್ಯಾಲೆಂಟ್ ನಾವು ಪಾಯ್ದು ಭಯಂಕರ. ಯಾರು ಖರ್ಚು ಮಾಡ್ತಾರೆ ಜಾಸ್ತಿ? ಇಲ್ಲ, ಹುಡುಗಿರೇ ಖರ್ಚು ಮಾಡ್ತಾರೆ. ಹುಡುಗಿರೇ ಖರ್ಚು ಮಾಡ್ತಾರೆ ನಿಮ್ಗೆ. ಇವಾಗ ನೀವ್ ಹೇಳಿ, ಹೆಂಗೆ ಹುಡುಗಿರ ಜೊತೆ ಸುತ್ತಾಡ್ಬೇಕು ಅಂತಂದ್ರೆ ಹೆಂಗೆ? ಅದೆಲ್ಲ ಪಡ್ಕೊಂಡ್ ಬಂದಿರ್ಬೇಕು ಅಂತಾರಲ್ಲ, ಹಂಗೆ. ಸತ್ಯವಾದ ಮಾತು ಬ್ರೋ. ನನ್ಗೋಸ್ಕರ ಏನು ಒಂದನ್ನ ಪರ್ಫಾರ್ಮ್ ಮಾಡಕ್ ಆಗತ್ತೆ ಅಂದ್ರೆ ಏನ್ ಪರ್ಫಾರ್ಮ್? ಏನು ಮಾಡಕ್ಕಾಗಲ್ಲ, ಪರ್ಫಾರ್ಮ್ ಎಲ್ಲ ಬರಲ್ಲ. ಸುಮ್ಮನೆ ಸ್ಟ್ಯಾಂಡಿಂಗ್. ನಾವು ಡಿ ಬಾಸ್ ಫ್ಯಾನ್. ಇನ್ನೊಂದು ಡಿ ಬಾಸ್ ಅವ್ರದ್ದು ಒಂದು ಹಾಡು ಇತ್ತೀಚೆಗೆ ಫೇಮಸ್ ಆಗಿತ್ತು ಗೊತ್ತಾ? ಹೊಸ ಬೆಳಕು ಟನ್ 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 ಅಷ್ಟೇ ತಾನೇ ಅವರು ಆಡೋದು. ಹೊಸ ಬೆಳಕು ನಮ್ ಬಾಯ್ಸ್ ಟ್ಯಾಲೆಂಟ್ ಈ ತರ. ಸೊ ವಾಟ್ಸ್ ಹಿಡನ್ ಟ್ಯಾಲೆಂಟ್? ಒಂದ್ ಐಬ್ರೋನ ಮೇಲೆ ಎತ್ಬೋದು. ಮೇಲೆ ಎತ್ಬೋದು. ಈಗ ಮಾಡಿ ಬ್ರೋ ಒಂದ್ಸರಿ. ಕ್ರೇಜಿ ಬ್ರೋ, ಗೊತ್ತೈತೆ ನಿಮ್ಗೆ? ಇಲ್ಲ, ಈಗ ಗೊತ್ತಾಯ್ತು. ಯಾರಿಗೂ ಹೇಳಿಲ್ಲ ನಾನು. ಹಿಡನ್ ಟ್ಯಾಲೆಂಟ್ ಅಂದ್ರೆ ಹಿಡನ್ ಆಗಿ ಇದು ಬಿಟ್ಟು ಇನ್ನೇನೇನ ಮೇಲೆ ಕೆತ್ತೀರಾ? ನಾನು ಆ ತರ ಕೇಳಿಲ್ಲ. ನನ್ನ ಹಿಡನ್ ಟ್ಯಾಲೆಂಟ್ ಏನಂದ್ರೆ ಅವನ್ಕಿಂತ ತುಂಬಾ ಹೈ ಆಗೈತಿ ಐಬ್ರೋನ. ಇದು ಯಾವ್ದು ಬರೀ ಎತ್ತದ್ರಲ್ಲೇ ಇದೀರಾ ನೀವೆಲ್ಲ? ನೋಡ್ತೀರಾ? ಚೆನ್ನಾಗಿದೆ. What's your hidden talent? I can raise my eyebrows like them, like that. ಯಾರೋ ಇವರಲ್ಲ. Okay, all of you together, can you just raise it? Crazy talent boys. ಕನ್ನಡ ಬರುತ್ತಾ? ಇಲ್ಲ ಬ್ರೋ, ತಮಿಳೇ. ಬನ್ನಿ ಬ್ರೋ, ನಮ್ ತಮಿಳು. ಎಷ್ಟು ವರ್ಷದಿಂದ ಕರ್ನಾಟಕದಲ್ಲಿ ಇದ್ದೀರಾ? 1 week ಬ್ರೋ. 1 week? ಬಟ್ ಇಷ್ಟು ಜನ ಕನ್ನಡ ಮಾತಾಡ್ತೀರಾ? ಸ್ವಲ್ಪ ಗೊತ್ತು ಬ್ರೋ. ಮಸ್ತ್ 1 week ಅಲ್ಲಿ ಇಷ್ಟನ್ನೆಲ್ಲ ಕಲ್ತಿದ್ದೀರಲ್ಲ? ಹೌದು ಬ್ರೋ. ಬಾಯ್ಸ್. ಓಕೆ ಬ್ರೋ, ಆಕ್ಚುಲಿ ನಾನೊಬ್ಬ ಕನ್ನಡ ಯೂಟ್ಯೂಬರ್. ಹಿಂದಿ ಹತ್ರ ಹೋಗಿ ವಾಟ್ಸ್ ಯೋರ್ ಟ್ಯಾಲೆಂಟ್ ಅಂತ ಕೇಳ್ತಾ ಇದ್ದೀನಿ. ಸೊ ನಿಮ್ಮ ಟ್ಯಾಲೆಂಟ್ ಏನು? ಕುಕಿಂಗ್. ಬಾಯ್ಸ್ ಅಲ್ಲ, ಸೀರಿಯಸ್ ಆಗಿ ಇತ್ತೀಚೆಗೆ ನೋಡಿದ್ರೆ ಬಾಯ್ಸ್ ಚೆನ್ನಾಗಿ ಕುಕ್ ಮಾಡ್ತಾರೆ, ಹೆಣ್ಮಕ್ಳಿಗೆ ಕುಕ್ ಮಾಡಕ್ ಬರಲ್ಲ. ಮಹಾರಾಜರು ಗಂಡಸರಲ್ಲವೇ, ನನ್ನ ಹಾಗೆ ಮೀಸೆ ಹೊತ್ತ ಮಹನೀಯರಲ್ಲವೇ. ಏನ್ ತುಂಬಾ ಚೆನ್ನಾಗಿ ಕುಕ್ ಮಾಡ್ತೀರಾ ಬ್ರೋ? ಬಿರಿಯಾನಿ, ಆಲ್ ನಾನ್ ವೆಜ್, ಪೆಪ್ಪರ್ ಚಿಕನ್ ಬೆಸ್ಟ್ ಅವರು. ನೀವೇನ್ ನಿಮ್ ಟ್ಯಾಲೆಂಟ್? ಟೇಸ್ಟ್ ಮೋಸ್ಟ್ಲಿ ಅವ್ರು ಯಾರೋ ನಮ್ಮ ಸಂಘದ ಕಾರ್ಯಕರ್ತನೇ ಇರಬೇಕು. ಸೊ ಇವಾಗ ನನಗೋಸ್ಕರ ಏನಾದ್ರು ಪರ್ಫಾರ್ಮ್ ಮಾಡ್ಬೋದು ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? ತುಳುಲ್ ಹೇಳ್ಬೋದಾ ಏನಾದ್ರು? ತುಳು ನಮ್ ಕನ್ನಡನೇ. ತುಳುನಾಡ್ ಬಗ್ಗೆ ನಾನು ತುಳುಲೊಂದು ಲೈನ್ ಹೇಳ್ತೀನಿ. ಕುಡೇರ ದೇವರ ಕಡರಿ ರಾಮ ಸೃಷ್ಟಿ ಮಲ್ದಿನ ಪಂಚವರ್ಣದ ಈ ನಮ್ಮ ತುಳುನಾಡು. ಪಡ್ಡ ಹಿಡ್ದು ಮೂಡ ಈ ಮುಟ್ಟ, ತೆಂಕ ಹಿಡ್ದು ಬಡಕ ಈ ಮುಟ್ಟ, ತುಳು ಅಪ್ಪನ ಜೋಕುಲು ಪುನ ಪೊರ್ಲು ಕಂಠದ ನಾಡೊಂದು. ಅಂಚನೆ ಬಾರಿ ಕೊಂಡಾಟದ ಬಾಸ ಪಂಡ ಅವು ನಮ್ಮ ತುಳು ಭಾಷೆ. ಸಾನ ಮಂದಿರ ದರ್ಗಾ ಇಕಜಿ ಬನ ಬಸಿದಿ ಇಂಚ ಸುತ್ತು ದಿಂಜಿನ ಸಂಸ್ಕೃತಿ ನೆಲವೊಂದು. ತುಳುನಾಡ್ದ ಆಚರಣೆ ಬೆನ್ನಿ ಬೇಸಾಯ ದೈವಾರಾಧನೆ ಕಲೆ ಕಾರ್ಣಿಕ ಅಂಕಾಯನ ಕಲಕಂಬುಲ ಪೂರ ಮದತೊಂದು ಬರ್ಪಿನ ಈ ಪೊರ್ತುಡು ಎಂಕ್ಲು ಪೂರ ತುಳುನು ಒರಿಪಾವಡು ಬಂದು ಕೇನೊಂದಿಲ್ಲ. ಇಷ್ಟೇ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ತುಳುನಾಡ ಆಚರಣೆಗಳು ಏನೆಲ್ಲ ಇದೆ ಅನ್ನೋಂಥದ್ದನ್ನ ನಾನು ತುಳುಲಿ ಹೇಳಿದೆ ಅಷ್ಟೇ. ಸೂಪರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇವಾಗ ನನಗೋಸ್ಕರ ಏನೋ ಒಂದು ಪರ್ಫಾರ್ಮ್ ಮಾಡಕ್ಕಾಗತ್ತಾ ಕನ್ನಡದಲ್ಲಿ? ಟ್ರೈ ಮಾಡ್ತೀನಿ. ನಿಜಕ್ಕೆ ಏನು ಅಷ್ಟು ಚೆನ್ನಾಗಿ ಆಡಲ್ಲ ನಾನು. ಆಸೆ ಎಂಬ ಬಿಸಿಲು ಕುದುರೆ ಏಕೇರುವೆ, ಮರಳು ಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ, ಬಾನಿಗೊಂದು ಎಲ್ಲೆ ಎಲ್ಲಿದೆ ನಿನ್ನಾಸೆಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ
ನಿಧಾನಿಸು ನಿಧಾನಿಸು. ಥ್ಯಾಂಕ್ ಯು ಸೂಪರ್ ರೇ ಇವ್ರ ಅಲ್ಟಿಮೇಟ್. ಉಡುಪಿ ಮಂಗಳೂರೆಲ್ಲ ಫುಲ್ ಟ್ಯಾಲೆಂಟೆಡ್ ಅಲ್ಲ? ಗೊತ್ತಿಲ್ಲ ಸರ್, ಸೀರಿಯಸ್ ಆಗಿ. ಈಗ ನನಗೆ ತುಳುನಲ್ಲಿ ಒಂದನ್ನು ಹೇಳ್ಕೊಡ್ಬೇಕು, ನಾನು ಅದನ್ನ ರಿಪೀಟ್ ಮಾಡ್ತೀನಿ. ಏನ್ ಹೇಳ್ಕೊಡ್ಬೇಕು ಅಂತ ಹೇಳಿ. ಆಲ್ ತುಳು ಗರ್ಲ್ಸ್ ಆರ್ ವೆರಿ ಬ್ಯೂಟಿಫುಲ್. ಮಾತಾ ತುಳುನಾಡದ ಮಾತಾ ತುಳು ನಾಡದ ಮಾತಾ ತುಳು ನಾಡದ ಪೊಣ್ಣುಲು ಪೊಣ್ಣಳು ಮಸ್ತ್ ಪೊರ್ಲು ಮಸ್ತ್ ಪೊರಳು ಪೊರ್ಲು 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 ಅಂದ್ರೆ ಎಲ್ಲ ಹುಡುಗಿರು ಚೆನ್ನಾಗಿರ್ತಾರೆ. ನನ್ ಕಡೆಯಿಂದ ಕಾಂಪ್ಲಿಮೆಂಟ್. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ ನಿಮ್ ಕಂಟೆಂಟ್, ಫಾಲೋ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ಸ್ ಏನ್ ಟ್ಯಾಲೆಂಟ್ ಇದೆ ಅನ್ನೋದನ್ನ ಕೇಳ್ತಾ ಇದ್ದೀನಿ. ಏನು ಟ್ಯಾಲೆಂಟ್ ಇಲ್ಲ. ಏನು ಟ್ಯಾಲೆಂಟ್ ಇಲ್ಲ? ಕೆಲಸ ಮಾಡ್ತೀನಿ. ಎಷ್ಟವ್ರು ಕೆಲಸ ಮಾಡ್ತೀರಾ? 15-16 ಅವರ್. ಇದಕ್ಕಿಂತ ಟ್ಯಾಲೆಂಟ್ ಏನ್ ಬೇಕು ಬ್ರೋ? 18 ಗಂಟೆ ಮಾಡಿದ್ದು ಇದೆ. 18 ಗಂಟೆ ಮಾಡಿದ್ದು ಇದೆ. ನಿಮ್ ಕಂಪ್ನಿ ತುಂಬಾ ಡೆವಲಪ್ ಆಗ್ತದೆ ಅನ್ಸ್ತಾ ಇದೆ. ಸ್ಟಾರ್ಟ್ಅಪ್ ಈಗ ಸ್ವಲ್ಪ ಮಣ್ಣ ಮುಚ್ಕೊಂಡಿದೆ ನೋಡಿ. ಇಷ್ಟೆಲ್ಲ ಮಾತಾಡ್ತಾರೆ, ಇದಕ್ಕಿಂತ ಟ್ಯಾಲೆಂಟ್ ಬೇಕಾ ಬ್ರೋ? ನಿಮ್ಮ ಟ್ಯಾಲೆಂಟ್? ನನ್ನ ಹತ್ರ ಏನೂ ಇಲ್ಲ ಬ್ರೋ ಅಂತದ್ದೆಲ್ಲ. ಬ್ರೋ ಏನಿಲ್ಲ ಅನ್ಬೇಡಿ, ಅದು ಬೇರೆ ತರ ಬರುತ್ತೆ. ಮಜಾಗಿ ಮಕ್ಳು ಮಾಡಿದ್ವಿ ನಾವು. ನಿಜ, ಇವ್ರಿಬ್ರಲ್ಲಿ ನೀವೇನು ಟ್ಯಾಲೆಂಟ್ ನೋಡಿಲ್ವಾ ಇವತ್ತವರೆಗೂ? ನಮ್ ಲೀಡು ವರ್ಕ್ ವೈಸ್ ಅಷ್ಟೇ ನನಗೆ ಗೊತ್ತಿರೋದು. ಅದರ್ವೈಸ್ ನನ್ಗೆ ಏನ್ ಟ್ಯಾಲೆಂಟ್ ಇದೆ? ಯಾಕೆ ಮ್ಯಾಮ್ 16 ಅವರೆಲ್ಲ ಕೆಲಸ ಕೊಡ್ತಾ ಇದೀರಾ? ಇವಾಗ ಕಡಿಮೆ ಮಾಡಿದ್ದಾರೆ. ಅದಕ್ಕೆ ಸ್ವಲ್ಪ ಆಚೆ ಕರ್ಕೊಂಡ್ ಬಂದು ಹುಡುಗಿರ್ನ ನೋಡ್ಸಿ. ಈ ತರ ಲೀಡ್ ನಮ್ಗೆ ಯಾವತ್ತೂ ಸಿಕ್ಕಿಲ್ಲ ಮ್ಯಾಮ್. ನಮ್ ಲೀಡ್ ಎಲ್ಲ ಹುಡುಗಿರ್ನ ನೋಡ್ರೆ ಆ ಕಡೆ ಕರ್ಕೊಂಡು ಕೂರ್ಸ್ಕೋರು. ಟ್ಯಾಲೆಂಟ್ ಅಂದ್ರೆ ಕುಕಿಂಗ್ ಬರುತ್ತೆ. ಕುಕಿಂಗ್ ಬರುತ್ತೆ? ಚೆನ್ನಾಗಿ ಕುಕ್ ಮಾಡ್ತೀನಿ, ಬಿರಿಯಾನಿ ಎಲ್ಲ. ಹೊಡ್ರಿ ಸರ್ ಹ್ಯಾಂಡ್. ನೀವು ನಮ್ಮ ಪಕ್ಷ. ಇನ್ನೂ ಇದೆ ಸುಮಾರು. ಊರ್ಗ್ ಹೋದ್ರೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀನಿ, ಅವರ್ ಕಟ್ತೀನಿ. ಹೌದಾ? ಎಷ್ಟೋ ಜನ ಹೆಣ್ಮಕ್ಳಿಗೆ ಇವೆಲ್ಲ ಬರಲ್ಲ ಸರ್. ಪೂಜೆ ರಿಲೇಟೆಡ್ ಏನೇನಿರುತ್ತೆ ಎಲ್ಲ ಮಾಡ್ತೀರಾ. ಇವಾಗ ಏನಾದ್ರೂ ಒಂದಿನ ನನಗೋಸ್ಕರ ಪರ್ಫಾರ್ಮ್ ಮಾಡ್ಬೋದು ಅಂದ್ರೆ ಏನೋ ಮಾಡಕ್ಕಾಗತ್ತಾ? ಹೇಳ್ಬೋದು. ಹೇಳಿ ಸರ್. ಯಾರೇ ರಂಗನ, ಯಾರೇ ಕೃಷ್ಣನ, ಯಾರೇ ಕಂದನ ಹರೆಯ ಬಂದವರು. ನಾನು ಯಾವಾಗ್ಲೂ ನಿಮ್ ಬ್ಲಾಗ್ ನೋಡ್ತಾ ಇರ್ತೀನಿ, ನಾನು ಎಂಕರೇಜ್ ಮಾಡ್ತೀನಿ. ಹುಡುಗಿರ್ ನಿಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಲ್ಲ. ಅಯ್ಯೋ ದೇವರೇ ನೀನು ಇದ್ದರೆ ಮಾಡ್ಲಿ ಅಂತ ನಾನು ಎಲ್ಲಾರ್ಗು ಹೇಳ್ತೀನಿ. ಎಲ್ಲಾರ್ನು ಬೆಳೆಸ್ಬೇಕು. ಸೊ ಪ್ಲೀಸ್ ಗರ್ಲ್ಸ್ ಸಪೋರ್ಟ್ ಮೈ ಬ್ರೋ. ಗಂಡ್ಮಕ್ಳು ಮನ್ಸನ ಗಂಡ್ಮಕ್ಳು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದೇ ದೊಡ್ಡ ಎಕ್ಸಾಂಪಲ್. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಯಾರೋ ನೀ ನನ್ನ ಗೆಳೆಯ. ಏನ್ ಓದ್ತಾ ಇರೋದು? ಇಂಗ್ಲಿಷ್. ಹಲೋ, ಯಾವ ಸ್ಟ್ಯಾಂಡರ್ಡ್ ಓದ್ತಾ ಇರೋದು? 6th. ಏನ್ ಓದ್ತಾ ಇದ್ದೀನಿ? 6th ಓದ್ತಾ ಇದೀನಿ ಅಂತ ಹೇಳ್ಬೇಕು. ನೋ ಇಂಗ್ಲಿಷ್. ಓಕೆ. ಬಾಯ್ಸ್ ಹತ್ರ ಎಲ್ಲ ಹೋಗಿ ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ ಅಂತ ಕೇಳ್ತಾ ಇದೀನಿ. ಇವಾಗ ಯಾಕೆ ನಿಮ್ಮ ಹತ್ರ ಬಂದು ಕೇಳ್ತಾ ಇದೀನಿ ಹೇಳಿ? ಟ್ಯಾಲೆಂಟ್ ಅಲ್ಲೋ, ನೀವು ಬಾಯ್ಸ್, ಅದಕ್ಕೆ. ಬಾಯ್ಸ್ ತಾನೆ? ಕನ್ಫರ್ಮ್ 100%? ಹೆಂಗ್ ಹೇಳ್ತಾ ಇದ್ಯಾ? ಬಾಯಲ್ಲಿ. ಬಾಯ್ ಅಲ್ಲ, ಬಾಯ್. ನಿನ್ ಬಾಯ್ ತಾನೆ? ಹೆಂಗೆ? ಓಕೆ, ಬಾಯ್ಲಿ. ಏನಾದ್ರು ನಂಗೋಸ್ಕರ ಒಂದು ಹಾಡು ಹೇಳು. ಹೇಳು ಒಂದು ಪೋಯಮ್. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿವ ನೀರು ನಮ್ಮದು, ಕಲನೆ ಭಾರತೀಯ ರಕ್ತ ನಮ್ಮದು. ಸೂಪರ್, ಖುಷಿ ಆಗೋಯ್ತಾ? ಇಬ್ರು ಇಫ್ ಯು ಕ್ಯಾನ್ ಪರ್ಫಾರ್ಮ್ ಸಮಥಿಂಗ್ ಫಾರ್ ಮೀ ಅಂತಂದ್ರೆ ಏನ್ ಪರ್ಫಾರ್ಮ್ ಮಾಡೋದಕ್ಕಾಗುತ್ತೆ? ಫಸ್ಟ್ ಯಾವ್ದೋ ಹುಡುಗ ನೀವ್ ಹೇಳಿ ಬ್ರೋ. ನೀವಂದ್ರೆ ಆಪ್ಷನ್ ಕೊಡಿ. ನಾವು ಅಂದ್ರೆ ನಾನು ನಮ್ ದೇಶದ ಜನತೆಗೆ ಬೇಸಿಕ್ ಫಿಟ್ನೆಸ್ ಹೇಳ್ಕೊಡ್ಲಾ? ಹೇಳ್ಕೊಡಿ ಬ್ರೋ. ಓಕೆ, ಓಕೆ, ಸೂಪರ್. ಥ್ಯಾಂಕ್ಸ್ ಬ್ರೋ. ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀರಾ? ಬ್ರೋ ಮಾಡ್ತಾ ಇರ್ತೀನಿ. ಇಂಥ ಒಳ್ಳೆ ಎಕ್ಸ್ಪೋಜರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಬ್ರೋ. ಇಟ್ಸ್ ಓಕೆ ಬ್ರೋ. ಇವಾಗ ನನ್ಗೋಸ್ಕರ ಒಂದು ಹಾಡು ಹಾಡ್ಬೋದು ಅಂತಂದ್ರೆ ಯಾವಾಗ ಹೇಳ್ತೀನಿ? ನನ್ಗೆ ಹಾಡು ಆಡೋಕೆ ಬರಲ್ಲ, ಬಟ್ ಐ ಹ್ಯಾವ್ ಅ ಗುಡ್ ಟೇಸ್ಟ್ ಇನ್ ಮ್ಯೂಸಿಕ್. ಸಜೆಸ್ಟ್ ಮಾಡ್ಲಾ ನಿಮ್ಮ ಪರ್ಸನಾಲಿಟಿಗೆ? ಸುಲ್ತಾನ ಫ್ರಮ್ KGF. ಅಬ್ಬಾ, ನನಗೋಸ್ಕರ 2 ಲೈನ್ಸ್ ಆಡಿ. ಧೀರ 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 ಸುರ ಸುಲ್ತಾನ. ಅಡಿ ಸಾಕಷ್ಟು. ಇಲ್ಲ, ಸಾಕಿದೆ. ನಾನು ಆಲ್ರೆಡಿ ಶೈ. ಗಂಡ್ಮಕ್ಳನ್ನ ಮಾತಾಡ್ಸಿ ಅಂತ ಕಮೆಂಟ್ ಹಾಕ್ತೀರಾ. ಮಾತಾಡ್ಸ್ಬೇಕು ಅಂದ್ರೆ ನಾನೇ ಎಫರ್ಟ್ಸ್ ಹಾಕ್ತೀನಿ, ಬಟ್ ಮಾತಾಡಲ್ಲ. ನಾನೇನ್ ಮಾಡ್ಲಿ? ರಾಕೇಶ್, ಆನಂದ್, ರಮೇಶ್, ಸಿಂಚನ. ಏನಕ್ಕೆ ಅಂದ್ರೆ ಬಾಯ್ ಕಟ್ ಇಷ್ಟ ಅಂತ ಮಾಡ್ಸಿದ್ರೆ ಇಲ್ಲ ಕೂಲು ಕೊಟ್ಟಿರೋದು? ಓಕೆ, ಸೂಪರ್. ಸೊ ಇವಾಗ ಇವರು ಬಾಯ್ ತರ ಕಾಣಿಸ್ತಿದ್ದಾರೆ. ಸೊ ಇವ್ರ ಹತ್ರನೂ ಪರ್ಫಾರ್ಮ್ ಮಾಡ್ಸೋಣ ಇವತ್ತು ಬರೀ ಹುಡುಗರನ್ನ ಮಾತ್ರನೇ ಮಾತಾಡ್ಸ್ತಾ ಇರೋದು. ಓಕೆ. ಸೊ ಹುಡುಗರಿಗೆ ಏನ್ ಟ್ಯಾಲೆಂಟ್ ಇದೆ ಅಂತ ಹೇಳಿ ನಮ್ಮ ಜನ ಕೇಳ್ತಾ ಇದ್ರು. ಸರ್ ಒಂದ್ಸರಿ ಹುಡುಗರ ಟ್ಯಾಲೆಂಟ್ ಏನಿದೆ ತೋರಿಸಿ ಅಂತ. ನಾನೇನ್ ತೋರ್ಸೋದಪ್ಪ, ಕೇಳ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಕೇಳೋಣ ಅಂತ ಬಂದಿದ್ದೀನಿ. ಏನ್ ಟ್ಯಾಲೆಂಟ್ ಇದೆ ನಿಮ್ಗೆ? ತುಂಬಾ ಮಾತಾಡ್ತೀವಿ, ಅದೇ ಟ್ಯಾಲೆಂಟ್. ಓಕೆ,
ನಿಮ್ಗೆ ಜಿಮ್ಗೆ ಹೋಗ್ತೀವಿ ವರ್ಕೌಟ್. ಇದನ್ನ ಹೋಗಿ ನಿಮ್ಮ ಅಮ್ಮ ಹತ್ರ ಅವ ಜಿಮ್ಗೆ ಹೋಗ್ತೀನಿ ನನ್ನ ಟ್ಯಾಲೆಂಟ್ ಅವನೇ ನಿಮ್ಮ ಅಮ್ಮ ಪೊರಕೆ ತಗೊಂಡ್ ಹಾಕಲ್ವಾ? ದೇವರನ್ನೇ ಹೇಳಿದಾರ ಇಲ್ವಾ? ಹೇಳಿದಾರ ತಾನೆ. ನಮ್ಮ ಬಡ್ಡೆಲ್ಲ ಕೊಡ್ತಿದ್ದ ಅದು ಜಿಮ್ಗೆ ಸೇರ್ತೀನಿ ಅಂದ್ರೆ ಏನಕ್ಕೆ ಕಾಸು ಕೊಟ್ಟ? ಓ ಅದೇ ಹೇಳೋದು. ನಿಮ್ದು ಹೇಳಿ. ಏನಿಲ್ಲ ಸರ್, ಬಿಸ್ನೆಸ್ ಮಾಡೋ ಐಡಿಯಾ ಬೇಕಾದ್ರೆ ಚೆನ್ನಾಗಿ ಕೊಡ್ತೀನಿ. ಚೆನ್ನಾಗಿ ಕೊಡ್ತೀರಾ? ಓಕೆ, ಈಗ ನಾನೊಂದು ಬಿಸ್ನೆಸ್ ಮಾಡ್ಬೇಕು, ನನ್ನ ಹತ್ರ ದುಡ್ಡಿಲ್ಲ, ಏನ್ ಬಿಸ್ನೆಸ್ ಮಾಡ್ಬೋದು? ಅದಕ್ಕೂ ದುಡ್ಡು ಬೇಕು. ಇಲ್ಲ ಸರ್, ಒಂದ್ ಸ್ವಲ್ಪ ಅಮೌಂಟ್ ಇದ್ರೆ ಸಾಕು ಮಾಡ್ಬೋದು. ಗೋಲ್ಗಪ್ಪ ಹಾಕ್ಬೋದ್ರೆ ಸೆಟ್ಲ್ ಆಗ್ಬೋದು. ಮಾಡಕ್ ಬರ್ಬೇಕಲ್ಲ ಮ್ಯಾಮ್, ನಂಗೆ ಬರಲ್ಲ, ನಂಗೆ ತಿನ್ನಕ್ ಒಂದೇ ಬರೋದು. ಏನಿಲ್ಲ ಸರ್, ಆನಿಯನ್ ಹಾಕೋದು, ಚಿಲ್ಲಿ ಅದು ಇದು ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಹೆಂಗಿರೋ ತಿಂತಾರೆ ಸರ್, ಹುಡುಗಿರ್ಗೆ ಇಷ್ಟ. ನೋಡಿ ಅವ್ರ ಹೆಸರು ಹೇಳ್ತಾರೆ ಹೆಂಗಿರೋ ತಿಂತಾರೆ ಸರ್. ಈ ತರ ದಯವಿಟ್ಟು ನೀವು ಈ ಐಡಿಯಾ ತಗೊಂಡು ನಾನ್ ಜೀವನದಲ್ಲಿ ದುಡ್ಡು ಮಾಡ್ಬೋದು ಅಂತಲ್ಲ ಟ್ರೈ ಮಾಡಕ್ ಹೋಗ್ಬೇಡಿ. ಯೂಟ್ಯೂಬ್ ಮಾಡಿದ್ರು ಬರುತ್ತೆ, ಅದಕ್ಕಿಂತ ಬೇಕಾ ಹೇಳಿ? ನೀವೇ ಇಲ್ವಾ ಸರ್? ಮ್ಯಾಮ್ ನೀವು ನನ್ನ ಸರ್ ಆಗ ಹೇಳ್ತಾ ಇಲ್ಲ ಸರ್, ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ಅದಕ್ಕೆ ನೀವು ನನ್ನಲ್ಲಿ ಟ್ಯಾಲೆಂಟ್ ಇದೆ ಅಂತ ಹೇಳ್ತಾರೋ ಮೊದಲನೇ ಟ್ಯಾಲೆಂಟೆಡ್ ಕಲಾವಿದೆ ನೀವೇ ಮ್ಯಾಮ್. ಸರಿ ಮ್ಯಾಮ್, ಐ ಟೇಕ್ ಇಟ್. ಥ್ಯಾಂಕ್ ಯು. ನನಗೋಸ್ಕರ ಒಂದು ಹಾಡು ಹೇಳಿ ಬ್ರೋ. ಪದಗಳೇ ನಾಚುವ ಕವನವು ನೀ, ಕವಿಗಡಿಗೆಟುಕದ ಕಲ್ಪನೆ ನೀ, ಕೊಂಚವೇ ನಾಚುವ ಚಿತ್ರವು ನೀ, ಬಣ್ಣಗಳಿಲ್ಲದೆ ಮಿನುಗುವ ನೀ, ಏನ ಹೇಳಿ ಒಗಳಲ್ಲಿ ನಿನ್ನ ಮಾತುಗಳೇ ಮುಗಿದ ಚಿನ್ನ, ಮೌನವಾಗಿ ನಿಂತರೋ ನಿನ್ನ ಅಂದವ ಕಾಡುತ್ತಿದೆ. ಅಷ್ಟೇ. ಸಖತ್ತಾಗಿ ಆಡಿರುವ. ಏನ್ರು ಇದೆಲ್ಲ ಕೆನ್ನೆಲ್ಲ ನಡಕ್ತಾ ಇದೆ, ಭಯ ಆಗ್ತಾ ಇದೆಯಾ? ಸ್ವಲ್ಪ ನರ್ವಸ್. ವಿಡಿಯೋ ಯಾರು ನೋಡ್ತಾ ಇದ್ರೆ ಹುಡುಗ ಸಿಕ್ಕಾಪಟ್ಟೆ ಸ್ಮಾರ್ಟ್ ಆಗಿದ್ದಾರೆ, ಟ್ರೈ ಮಾಡ್ಬೋದು. ಮದುವೆ ಆಗಿದೆ, 2 ಮಕ್ಕಳಿದೆ. ಮಾತೇ ಇಲ್ಲ. ಸೀರಿಯಸ್ ಆಗಿ? ಹೌದು. ಅಕ್ಕ ಆಕ್ಚುಲಿ ತಮ್ಮನಿಗೆ ಮದುವೆ ಮಾಡಿಸ್ಬಿಟ್ರು. ಎಂತ ಅಕ್ಕ? ನಮ್ಮ ಮನೆಯಲ್ಲೂ ಇದೆ ನಮ್ಮ ಅಕ್ಕ. ನನ್ನ ಜೀವನದಲ್ಲಿ 8ನೇ ಅದ್ಭುತ ನೋಡ್ತೀನೋ ಇಲ್ವ ಅಂತ ಅನ್ಕೋತಾ ಇದ್ದೆ, ಇವತ್ತು ನೋಡ್ಬಿಟ್ಟಬ್ರು. ಏನ್ ಏಜ್ ಬ್ರೋ? 28. 2 ಮಕ್ಕಳು. ನೀವು ಕರೆಕ್ಟಾಗಿ ಎಲ್ಲ ಮಾಡ್ತಾ ಇದೀರ ಅವ್ರ ಜೀವನದಲ್ಲಿ. ಎಲ್ಲ ರೈತರಿಗೆ ಹೆಣ್ಣು ಕೊಡಲ್ಲ, ನಾವು ರೈತರ ಮಕ್ಕಳು. ಇಂಡೈರೆಕ್ಟ್ ಆಗಿ ಇವ್ರು ಕಷ್ಟ ಹೇಳ್ಕೊತಾ ಇದಾರೆ, ನಾವು ರೈತರು, ನಮ್ಗೆ ಹೆಣ್ಣು ಕೊಡ್ತಾ ಇಲ್ಲ. ಎಲ್ಲೋ ರೈತರ ಮಕ್ಳಿಗೆ ಇಲ್ಲೇ ಅಲ್ಲ, ಎಲ್ಲೇ ಹೆಣ್ಣು ಕೊಡಲ್ಲ. ಯಾವ್ದಾದ್ರು ಹೆಣ್ಣನ್ ಕೇಳಕ್ ಹೋಗಿದ್ದೀರಾ ಅವ್ರು? ಹೋಗಿದ್ದೀವಿ, ಕೊಡ್ತಾ ಇಲ್ಲ. ರೈತರು ಮಕ್ಳು ಅಂತ ಕೊಡ್ತಾ ಇಲ್ಲ. ಮತ್ತೆ ಕಲರ್ ನೋಡ್ತಾರೆ, ಅಂದ ಚಂದ ನೋಡ್ತಾರೆ. ಅಂದ ಚಂದ ನೋಡೋದಕ್ಕಿಂತ ಮನ್ಸ್ ನೋಡಿ, ಮತ್ತೆ ರೈತರು ಮಕ್ಳಿಗೆ ಹೆಣ್ ಕೊಡ್ಬೇಕು. ಯಾಕಂದ್ರೆ ರೈತರಿಲ್ಲ, ಅವರೇ ಅನ್ನದಾತ್ರು. ಅವ್ರಿಲ್ಲ ಅಂತಂದ್ರೆ ನಮಗ್ ಊಟನೇ ಇಲ್ಲ. ಅಂತವ್ರನ್ನ ಮನೆ ಮಕ್ಕಳನ್ನ ಕೀಳಾಗಿ ನೋಡ್ಬೇಡಿ, ಕೊಡಲ್ಲ ಅಂತ ಹೇಳ್ಬೇಡಿ. ದಯವಿಟ್ಟು ಕೊಟ್ಟು ಅವ್ರ ಪಾಲಿಗೆ ದೇವತೆ ತರ ಬರ್ಲಿ ಅಂತ ಹೇಳ್ತೀನಿ ಅಷ್ಟೇ. ನಾನು ಸೂಪರ್ ಮ್ಯಾಮ್. ಈಗ ಮನೆಯಲ್ಲಿ ಇವ್ರಿಗೆ ಒಂದು ತೆಂಗಿದ್ದಾರೆ ಅಂತ ಅಂದ್ರೆ ಅವ್ರ ಮನೆಯಲ್ಲೇ ರೈತರನ್ನ ತಂದ್ಕೊಳಕ್ ಹಿಂದೆ ಮುಂದೆ ನೋಡ್ತಾರೆ. ಆತರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಹಂಗಾಗಿ ಸತ್ಯ ಅಲ್ಲ ಬ್ರೋ? ಅಯ್ಯೋ ನನ್ನ ಮಗಳು ಬಾಳಪ್ಪ ಹೊಲದಲ್ಲೆಲ್ಲ ಗೀಯೋದು, ಆರಾಮಾಗೆಲ್ಲ ಬೆಂಗಳೂರಲ್ಲಿ ಸೆಟ್ಲ್ ಆಗ್ಲಿ ಅಂತ ಹೇಳಿ. ಬಟ್ ನಿಜ ಹೇಳ್ತೀನಿ, ಇವತ್ತು ನಿಮ್ಗೆ ಗೊತ್ತಾಗಲ್ಲ ನಿಜವಾದ ವ್ಯಾಲ್ಯೂ. ಇಲ್ಲಿ ಬೆಂಗಳೂರಲ್ಲಿ ಏನು ರಂಗಾಗಿ ಬಟ್ಟೆಗಳನ್ನ ಹಾಕೊಂಡು ಪಬ್ಬಲ್ ಸುತ್ಕೊಳೋದು ಅದು ಜೀವನ ಅಲ್ಲ. ಜೀವನದಲ್ಲಿ ಕಷ್ಟಪಟ್ಟು ಬೇರೆಯವರು ಸುಖವಾಗಿರ್ಲಿ, ಬೇರೆಯವರು ನಮ್ಮಿಂದ ಅನ್ನ ತಿಂಡಿ ಅಂತ ಹೇಳಿ ಬೇರೆಯವ್ರ ಬಗ್ಗೆ ಯಾವಾಗ್ಲೂ ಯೋಚನೆ ಮಾಡೋ ಒಂದು ಜೀವ ಯಾವ್ದಾದ್ರು ಇದೆ ಅಂತ ಅಂದ್ರೆ ಅದು ರೈತರು ಮಾತ್ರ. ತಲೆ ಕೆಡ್ಸ್ಕೋಬೇಡಿ. ನಿಮ್ದು ಒರಿಜಿನಲ್ ಕಲರ್, ನಂದು ಡೂಪ್ಲಿಕೇಟ್ ಕಲರ್. ನಾನೇ ಹೇಳ್ತೀನಲ್ಲ, ನಾನ್ 4 ದಿನ ಬಂದ್ಬಿಟ್ಟು ಬಿಸಿಲಲ್ಲಿ ನಿಂತ್ಕೊಂಡ್ರೆ ನನ್ನ ಕಲರ್ ಚೇಂಜ್ ಆಗೋಗುತ್ತೆ, ನಿಮ್ ಕಲರ್ ಚೇಂಜ್ ಆಗಲ್ಲ. ನಿಮ್ಗಿರೋ ಒಳ್ಳೆತನ ನನ್ಗಿಲ್ಲ, ನೀವ್ ಮಾಡೋಷ್ಟು ಕೆಲಸ ನನ್ಗೆ ಮಾಡಕ್ ಆಗಲ್ಲ. ಬ್ರೋ ಏನೇ ಇದ್ರೂ ಓಪನ್ ಆಗಿ ಹೇಳ್ಬೇಕು. ಸೊ ತಲೆ ಕೆಡ್ಸ್ಕೋಬೇಡಿ. ನಿಮ್ಗೆ ಆದಷ್ಟು ಬೇಗ ಹೆಣ್ಣು ಸಿಗ್ತಾಳೆ, ಮದುವೆ ಆಗ್ತೀರ ಬ್ರೋ. ಮದುವೆ ಕರಿ ಬರ್ತೀನಿ. ಓಕೆ ಬ್ರೋ. ನೋಡಿದ್ರಲ್ಲ ನಮ್ ಬಾಯ್ಸ್ ಟ್ಯಾಲೆಂಟ್ ಹೇಗೆಲ್ಲ ಇತ್ತು ಅಂತ ಹೇಳಿ. ಸೀರಿಯಸ್ ಆಗಿ ನಿಜವಾಗ್ಲೂ ನಿಮ್ಗೆ ಏನ್ ಅನ್ಸ್ತು ಅನ್ನೋದನ್ನ ಹಾನೆಸ್ಟ್ ಆಗಿ ಕಮೆಂಟ್ ಮಾಡಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಕ್ರೇಜ್ ಆಗಿರೋ ವಿಡಿಯೋ ಜೊತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ಕೊಳ್ತಾರೆ. ಬಾಯ್. ದುಃಖಕ್ಕೆ ಮುಲ್ಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ. ಇಲ್ಲಿ